ತ್ಯಾಜ್ಯವನ್ನು ವಿಂಗಡಿಸಿ ಪರಿಸರವನ್ನು ಸಂರಕ್ಷಿಸೋಣ. ಪೌರಾಯುಕ್ತ ಜಿಎನ್ ಚಲಪತಿ ನಗರವಾಸಿಗಳಿಗೆ ಕರೆ. ಚಿಂತಾಮಣಿ ನಗರದಲ್ಲಿ 1 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯಿಂದ ಹಸಿ ಕಸ, ಒಣಕಸ ಸೇರಿದಂತೆ ಡೈಪರ್ಸ್, ಇ ವೇಸ್ಟ್ ಸಂಬಂಧಿಸಿದಂತೆ ಹಲವಾರು ರೀತಿಯಾಗಿರ್ತಕ್ಕಂಥ ತ್ಯಾಜ್ಯಗಳು ಬೆಟ್ಟವಾಗಿದೆ. ಅವುಗಳನ್ನು ಕರಗಿಸಲು ಸಹ ಕೇಂದ್ರ ಸರ್ಕಾರದಿಂದ ಇಂದಿಗೆ 2 ಕೋಟಿ ಮತ್ತು ರಾಜ್ಯ ಸರ್ಕಾರದಿಂದಲೂ ಸಹ ಸಾಕಷ್ಟು ಹಣ ಖರ್ಚು ಮಾಡಬೇಕಾಗಿದೆ. ಏಕೆಂತಂದರೆ ಹೀಗೆ ಮುಂದುವರೆದರೆ ಪರಿಸರದಲ್ಲಿ ಪರಿಸ್ಥಿತಿ ಏನಾಗ್ತದೆ ಎಂಬತಕ್ಕಂಥವೆಲ್ಲ ಸಹ ಪ್ರಶ್ನೆ ಮಾಡಬೇಕಾಗಿದೆ ಎಂದು ವಿವರಿಸಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸ್ವಚ್ಛ ನಗರ ನಮ್ಮ ಹೆಮ್ಮೆ, ತ್ಯಾಜ್ಯವನ್ನು ವಿಂಗಡಿಸಿ ಪರಿಸರವನ್ನು ಸಂರಕ್ಷಿಸಿ ಎಂಬ ಘೋಷಣೆಯ ಶ್ರೀಶಕ್ತಿ ಸಂಘದ ಗುಂಪಿನ ಮಹಿಳೆಯರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪೌರಾಯುಕ್ತ ಜಿಎನ್ ಚಲಪತಿ ಮಾತನಾಡಿ, ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸೂಚನೆಯ ಮೇರೆಗೆ ಸ್ವಸಹಾಯಕ ಸಂಘಗಳ ಗುಂಪುಗಳಿಗೆ SMB 2026ರ ಆದೇಶದಂತೆ ಹಸಿರು ಬಿನ್ನಲ್ಲಿ ಹಸಿರು ತ್ಯಾಜ್ಯಗಳಾಗಿರ್ತಕ್ಕಂಥ ತರಕಾರಿ, ಹಣ್ಣಿನ ಚಿಪ್ಪೆಗಳು, ಉಳಿದ ಆಹಾರ ಮತ್ತು ಮಾಂಸದಂತಹ ತ್ಯಾಜ್ಯಗಳನ್ನು ವಿಂಗಡಿಸಿ ನೀಡಬೇಕು. ಹಾಗೂ ನೀಲಿ ಬಿನ್ನಲ್ಲಿ ಒಣ ತ್ಯಾಜ್ಯಗಳಾಗಿರ್ತಕ್ಕಂಥ ಪ್ಲಾಸ್ಟಿಕ್, ಕಾಗದ, ಲೋಹ, ಗಾಜು ಬಾಟಲ್ಗಳು, ಕೆಂಪು ಬಿನ್ನಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್, ಬ್ಯಾಂಡೇಜ್, ಮತ್ತೊಂದು ಕೆಂಪು ಡಸ್ಟ್ಬಿನ್ನಲ್ಲಿ ವಿಶೇಷ ಕಾಳಜಿ ತ್ಯಾಜ್ಯಗಳಾಗಿರ್ತಕ್ಕಂಥ ಬ್ಯಾಟ್ರಿ, ಬಲ್ಬ್, ಟ್ಯೂಬ್ಲೈಟ್, ಔಷಧಿಗಳು, ಪೇಂಟ್ ಕ್ಯಾನ್ಗಳು ಸೇರಿದಂತೆ ಇತ್ಯಾದಿ ಸೇರಿಸಿ ವಿಂಗಡಿಸಿ ನಿಮ್ಮ ಮನೆಗಳ ಮುಂದೆ ಬರ್ತಕ್ಕಂಥ ನಮ್ಮ ನಗರಸಭೆ ವಾಹನಗಳಿಗೆ ನೀಡಬೇಕು ಎಂದು ಮನವಿ ಮಾಡಿದರು. ಅದೇ ರೀತಿಯಾಗಿ ಹಸಿ ಕಸ, ಒಣಕಸ ಸೇರಿದಂತೆ 4 ಬಿನ್ನುಗಳಿಗೆ ಸಂಬಂಧಿಸಿದಂತೆ ಕಸವನ್ನು ವಿಂಗಡಿಸಿ ತಮಗೆ ನೀಡಿ ಎಂದು ವಿವರಿಸಿದರು. ನಂತರ ಇದೇ ಸಂದರ್ಭದಲ್ಲಿ ಪೌರಾಯುಕ್ತರು ನಗರವಾಸಿಗಳಿಗೆ ಒಂದು ಪ್ರಮಾಣ ವಚನದ ಮೂಲಕ ಇದನ್ನು ನೀಡಬೇಕು ಎಂದು ವಿವರಿಸಿದರು. ನಾವು ಸ್ವಚ್ಛ, ಸುಂದರ ಮತ್ತು ಹಸಿರು ನಗರವನ್ನು ಮಾಡಬೇಕಂತ ಈಗಾಗಲೇ ಮಾನ್ಯ ಶಾಸಕರು ಹಾಗೂ ಮಾಜಿ ಸಚಿವರು ಏನಿದ್ದಾರೆ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬ್ರವರ ಆಶಯದಂತೆ ನಾವು ಚಿಂತಾಮಣಿ ನಗರವನ್ನ ಸ್ವಚ್ಛ ಮಾಡಲು ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿ ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಸೊ ಹಂಗಾಗಿ ಅದೇ ರೀತಿಯಾಗಿ ಇವಾಗ SWM ರೂಲ್ಸ್ 2026 ಹೊಸ ಕಾನೂನು ಬಂದಿದೆ. ಕಾನೂನು ಬಗ್ಗೆ ನಿಮಗೆ ಹೆಣ್ಮಕ್ಳಿಗೆಲ್ಲ ತಿಳಿಸ್ಬೇಕು ಅಂತ ಇವತ್ತು ನಿಮ್ಮ ಎಲ್ಲಾ ಸ್ತ್ರೀಶಕ್ತಿ ಗುಂಪುಗಳವರನ್ನ ನಾವು ಕರೆದಿದ್ದೇವೆ. ಯಾಕಂತಂದ್ರೆ ನೀವು ಮನ್ಸು ಮಾಡಿದ್ರೆ ಏನ್ ಬೇಕೋ ಆಗುತ್ತೆ, ನೀವು ಮನ್ಸು ಮಾಡ್ಲಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ. ಎಲ್ಲ ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ ನಮ್ಗೆ ದೊಡ್ಡ ಸಮಸ್ಯೆ ಯಾವ್ದು ಹೇಳಿ? ಕಸದ ಸಮಸ್ಯೆ. ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ ಇದ್ರ ಮಹಿಮೆ ಏನಂತ. ನೀವು ಯಾರಾದ್ರೂ ಒಂದ್ಸರಿ ಲ್ಯಾಂಡ್ ಫಿಲ್ ಸೈಟ್ ಅಂತಿದೆ ನಮ್ದು ಕನ್ಸೆಂಟ್ ಹೇಳಿ ಹೋಗಿದ್ದೀರಾ? ಎಷ್ಟು ಜನ ನೋಡಿದ್ದೀರಾ? ನೋಡಿದೀಮ್ಮ? ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಹೋಗಾದ್ರು ನೀವು ಬಿಸಾಕಿರೋ ಕಸ, ನೀವು ಬಿಸಾಕಿರೋ ಪೇಪರ್ಸು, ನೀವು ಬಿಸಾಕಿರೋ ಡೈಪರ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಚಾಕ್ಲೇಟ್ ಪೇಪರ್ ಎಲ್ಲ ಅಲ್ಲಿ ದೊಡ್ಡ ಬೆಟ್ಟ ಆಗಿದೆ. ಆ ಬೆಟ್ಟನ ಕರೆಸೋದಕ್ಕೆ ಈಗಾಗಲೇ ನಾವು ಸುಮಾರು 2 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಎಷ್ಟು? 2 ಕೋಟಿ ರೂಪಾಯಿ ಅಷ್ಟು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿದ್ದ ಅಮೌಂಟ್ ಅದ್ರಲ್ಲಿ ಕರಗಿಸ್ತಾ ಇದ್ವಿ. ಅದೇ ರೀತಿಯಾಗಿ ಸ್ಟೇಟ್ ಗೌರ್ಮೆಂಟ್ ಇಂದನೂ ಸಹ ಈಗ ಇಕ್ವಿಪ್ಮೆಂಟ್ಸ್ ಹಾಕೊಂಡು ನಾವು ಕರಗಿಸ್ತಾ ಇದೀವಿ. ಅದೇ ದೊಡ್ಡ ಕೆಲಸ ಆಗಿತ್ತು. ಇಷ್ಟು ದಿವಸ ನೀವ್ ಏನ್ ಮಾಡ್ತಿದ್ರಿ? ನಗರದಲ್ಲಿ ಹಸಿ ಕಸ, ಒಣಕಸ, ಸ್ಯಾನಿಟರಿ ಅಂತ ನೀವು 3ನ್ನ ಕೊಡ್ತಾ ಇದ್ರಿ. ನೆನಪಿದೆಯಲ್ಲ? ನಿಮ್ಗೆಲ್ಲ ಗೊತ್ತಲ್ಲಮ್ಮ, ಮಾತಾಡ್ಬೇಕು ಗೊತ್ತಲ್ಲ? ಈಗ ಏನಾಗಿದೆ, ಅದನ್ನ 4 ಭಾಗ ಮಾಡಿದೀವಿ. ಎಲ್ಲಾ ಮನೆಯಲ್ಲೂ ಬಿಲ್ಸ್ ಕೊಟ್ಟಿದ್ದಾರೆ ನಗರಸಭೆಯಿಂದ. ಕೈ ಎತ್ತಿ ಯಾರು ಕೊಟ್ಟಿಲ್ಲ ಅಂತ. ಎಲ್ಲರೂ ಕೊಟ್ಟಿದ್ವಿ ತಾನೆ? ಯಾರು ಕೊಟ್ಟಿದ್ವಿ ಕೈ ಎತ್ತಿ? ಎಲ್ಲರೂ ಮನೆಯಲ್ಲೂ ಬಿನ್ ಇದೆ. ಅದನ್ನ ನೀವೇನ್ ಮಾಡ್ತಿದ್ರ? ನೀರ್ ಹಾಕೊಂಡು ಹಸಿಟ್ಟು ಹಾಕೊಂಡು ಕೂತ್ ಮಾಡಿದ್ರಿ. ಅದನ್ನ ಹಾಕ್ಬಾರ್ದು. ಹಸಿರು ಬಿನ್ ಅಲ್ಲಿ ಏನಿದೆ, ನಮ್ದು ಹಸಿರು ಬಿನ್ ಇದೆಯಲ್ಲ, ಅದ್ರ ಒಳಗಡೆ ಹಸಿ ತ್ಯಾಜ್ಯ ಹಾಕ್ಬೇಕು. ನೀಲಿ ಬಣ್ಣದ ಡಬ್ಬ ಇದೆಯಲ್ಲ, ಅದರಲ್ಲಿ ಒಣ ತ್ಯಾಜ್ಯ ಹಾಕ್ಬೇಕು. ಒಣ ತ್ಯಾಜ್ಯ ಅಂದ್ರೆ ಏನನ್ನ ಹಾಕ್ತೀರಿ ಹೇಳಿ? ಪೇಪರ್ ಇಂಥದ್ದು ಏನೇನು ಬರ್ತಾವ, ಪ್ಲಾಸ್ಟಿಕ್, ಪೇಪರ್ ಎಲ್ಲ ಬರ್ತೀವಿ. ಮೊದಲನೇದಾಗಿ ನಮ್ಮ ನಗರದಲ್ಲಿ ಪ್ಲಾಸ್ಟಿಕ್ ಇಲ್ಲ. ಪ್ಲಾಸ್ಟಿಕ್ ಅನ್ನ ನಾವು ಬ್ಯಾನ್ ಮಾಡಿದೀವಿ. ನೀವು ಸಹ ಯಾರು ಪ್ಲಾಸ್ಟಿಕ್ ಅನ್ನ ತಗೋಬೇಡಿ. ತಗೊಳ್ತೀರಾ? ಯಾರನ್ನ ಹೇಳಿ ನಮ್ಮ ನಗರದಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದೀವಿ ಅಂತ ಹೇಳ್ಬೇಕು. ನೀವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನ ತಗೋಬಾರ್ದು. ಅದೇ ರೀತಿಯಾಗಿ ಕೆಂಪು ಬಿನ್ ಅಂತ ಇರ್ತದೆ, ಅದನ್ನ ಉಪಯೋಗಿಸೋದು ಹೆಣ್ಮಕ್ಳು ಉಪಯೋಗಿಸಂತ ನ್ಯಾಪ್ಕಿನ್ಸ್ ಏನಿದಾವೆ, ಸ್ಯಾನಿಟರಿ ತ್ಯಾಜ್ಯ ಅಂತ ನೀವು ತಗೋಬೇಕು. ಇದನ್ನೆಲ್ಲ ಈಗ ಹಳೆ ಕಾಲ ಹೋಯ್ತು, ಈಗೆಲ್ಲ ಮುಜುಗರ ಪಟ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಅದನ್ನ ತೆಗೆದು ನಮಗೆ ಕೊಟ್ರೆ ನಮ್ಮಲ್ಲಿ ಒಂದು ಮಿಷನರೀಸ್ ಇದೆ, ಅದನ್ನ ಜೋಪಾನವಾಗಿ ತಗೊಂಡೋಗಿ ಅದನ್ನ ಬಂದ್ ಮಾಡೋಂಥದ್ದು, ಐಸಿನ ಕಾಪಾಡೋಂಥದ್ದು ಮಾಡ್ತೀವಿ. ಆದ್ರೆ ನೀವು ನಮ್ಮ ಸ್ಟಾಫ್ ಬಂದಾಗ ಅದನ್ನ ಸುರಕ್ಷಿತವಾಗಿ ಯಾರಿಗೂ ತೊಂದರೆ ಆಗದಂಗೆ ಫೋಲ್ಡ್ ಮಾಡಿ ನೀಟಾಗಿ ಅದನ್ನ ಕೊಡ್ಬೇಕು. ಅದು ಸಂಬಂಧಪಟ್ಟಂಗೆ ನಮ್ಮ ಇಂಜಿನಿಯರ್ಸ್ ಇದ್ದಾರೆ, ನೆಕ್ಸ್ಟ್ ಹೇಳ್ತಾರೆ. ಇದು ಬಿಟ್ಟು ಮನೆಯಲ್ಲಿ ಏನ್ ತ್ಯಾಜ್ಯ ಇರುತ್ತಮ್ಮ?
ಮನೆ ಪೇಂಟ್ ಹೊಡಿತೀರಾ, ಆ ಡಬ್ಬ ಬರುತ್ತಾ, ಗ್ಲಾಸ್ ಪೀಸಸ್ ಬರುತ್ತಾ, ಟೈಲ್ಸ್ ಎಲ್ಲ ಬರ್ತಾವ. ಇವೇನಿದಾವ ಇವೆಲ್ಲಾನು ವಿಶೇಷ ಕಾಳಜಿ ತ್ಯಾಜ್ಯ ಅಂತ, ಸ್ಪೆಷಲ್ ವೇಸ್ಟ್. ಇದನ್ನ ಸಪರೇಟ್ ಮಾಡಿ ಮುಂದೆ ಕೊಡ್ಬೇಕಾಗ್ತದೆ. ಅದೇ ರೀತಿಯಾಗಿ ಟೂತ್ ಬ್ರಷ್, ಚಿಪ್ಸ್, ಸಿಡಿಗಳು, ಪೆನ್ ಡ್ರೈವ್ಸ್ ಇವೆಲ್ಲ ಈ ವೇಸ್ಟ್ ಬರ್ತಾವಲ್ಲ, ಅದು ಮೆಡಿಕಲ್ ವೇಸ್ಟ್ ಅಂತ ಬರ್ತಾವೆಲ್ಲ ಸಪರೇಟ್ ಮಾಡಿ ನೀವು ಕೊಡ್ಬೇಕು. ಕೊಡೋದ್ರಿಂದ ಏನಾಗ್ತದೆ ಅಂದ್ರೆ ಪೌರ ಕಾರ್ಮಿಕರ ಸಂಖ್ಯೆ ನಮ್ಮ ನಗರದಲ್ಲಿ ಎಷ್ಟು ಜನ ಇದಾರೆ ಗೊತ್ತಿದೆ ನಿಮ್ಗೆ? ಯಾರಿಗಾದ್ರೂ 1 ಲಕ್ಷ ಚಿಲ್ಲರೆ ಜನ ಇಲ್ಲ. ಈ 1 ಲಕ್ಷ ಜನ ತೆಗೆದಾಕುವಂತ ಕಸನ ಕ್ಲೀನ್ ಮಾಡಂತವ್ರು ಎಷ್ಟು ಜನ ಇದ್ದಾರೆ? ನಮ್ಮ ಜನ ಇರ್ಬೋದು. ಇಷ್ಟು ಜನನು ತೆಗಿಬೇಕಂತ ಕಷ್ಟ ಆಗಲ್ವಾ? ನಿಮ್ಗೆ ಅದೇ ಕೆಲಸ ಮಾಡಿದ್ರೆ ಕಷ್ಟ ಆಗುತ್ತೆ. ಆದ್ರಿಂದ ದಯವಿಟ್ಟು ಮನೆಗೆ ಬಂದಾಗ ವಿಂಗಡಿಸ್ಬಿಟ್ಟು ಕೊಡಿ. ನಿಮ್ಮ ಕಸ ಏನಿದೆಯಾ, ಒಣ ಕಸ ಬೇರೆ, ಹಸಿ ಕಸ ಬೇರೆ. ಈಗ ಏನು ನಾನು ಈಗ ಹೇಳಿದ್ನಲ್ಲ 2 ತರ ಕಸಗಳನ್ನ ದಯವಿಟ್ಟು ವಿಂಗಡಿಸ್ಕೊಡಿ. ಯಾವುದೇ ಕಾರಣಕ್ಕೂ ಯಾರೇ ಆಗ್ಲಿ ನ್ಯಾಪ್ಕಿನ್ಸ್ ಅನ್ನ, ಡೈಪರ್ ಗಳನ್ನ ದಯವಿಟ್ಟು UGD ಒಳಗಡೆ ಹಾಕ್ಬೇಡಿ. ಕೆಲವರು ಬಟ್ಟೆ ಹಾಕ್ಬಿಡ್ತಾ ಇದಾರೆ, ಕೆಲವರು ಗೋಣಿ ಚೀಲ ಹಾಕಿದ್ದಾರೆ. ನಾವು ನೋಡ್ತಾ ಇದ್ವಿ ಎಷ್ಟು ಕಷ್ಟ ಆಗ್ತಿದೆ ತೆಗಿಯಕ್ ಕಾರ್ಮಿಕರಿಗೆ, ಅಂದ್ರೆ ಹಿಂಸೆ ಆಗ್ತಾ ಇದೆ ಅದರಿಂದ ತೆಗಿಯಕ್ಕೆ. ಅದನ್ನ ಹಾಕ್ಬೇಡಿ, ನಮ್ಗೆ ಕೊಡಿ. ನಾವು ತಗೊಂಡಾಗ ಅದನ್ನ ಹೈಜಿನಿಕ್ ಆಗಿ ನಾವು ಬರ್ನ್ ಮಾಡೋದು ಇನ್ನೊಂದು ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಅದನ್ನ ಹಾಕೋದ್ರಿಂದ ಅದು ಮುಂದೆ ಉಬ್ಕೊಂಡು ನೀರು ಮುಂದೆ ಹೋಗೋದಂಗೆ UGD ಬ್ಲಾಕ್ ಆಗಿ ನಗರದಲ್ಲೆಲ್ಲ ಹಾಳಾಗಿ ಹೋಗ್ತಾರೆ. ಹಂಗಾಗಿ ದಯವಿಟ್ಟು ಅದನ್ನ ಯಾರೂ ಸಹ ಅದ್ರ ಒಳಗಡೆ ಹಾಕ್ಬೇಡಿ. ಅವ್ರು ಹೇಳ್ಕೊಡ್ತಾರೆ ಮತ್ತೆ ನಿಮ್ಗೆ ಹೆಂಗ್ ಮಾಡ್ಬೇಕು ಏನಂತ. ಅದೇ ರೀತಿಯಾಗಿ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಸಹ ಗಿಡ ನೆಡೋದಕ್ಕೆ ಪ್ರಯತ್ನ ಪಡಿ. ನಾವು ಸಹ ನಿಮ್ ಜೊತೆ ಮಾಡ್ತೀವಿ, ಗಿಡ ನೆಡೆಸ್ತೀವಿ. ಎಲ್ಲ ಒಂದು ಮನೆ ಹತ್ರ ಒಂದು ಗಿಡ ಹಾಕೊಂಡ್ರೆ ಒಳ್ಳೆ ಗಾಳಿ ಸಿಗುತ್ತೆ, ಆಕ್ಸಿಜನ್ ಸಿಗುತ್ತೆ ಅದ್ರೊಳಗಡೆ. ನೀವು ಒಳ್ಳೆ ಉಸಿರಾಟ ಮಾಡಿ ಆರೋಗ್ಯವಾಗಿರ್ತೀರ. ಹಂಗಾಗಿ ಎಲ್ಲರೂ ಗಿಡವನ್ನ ನೆಡಬೇಕಂತ. ಅದೇ ರೀತಿಯಾಗಿ ನಮ್ಗೀಗ ಸರ್ಕಾರದ ಏನು ನಮ್ಮ ಕಾರ್ಯದರ್ಶಿಗಳಿದ್ದಾರೆ, ನಮ್ಗೆ ಸೆಕ್ರೆಟರಿ ಮೇಡಮ್ ಬಂದಿದ್ದಾರೆ, ನಮ್ಮ ಸರ್ಕಾರದ ಕಾರ್ಯದರ್ಶಿಗಳು. ಅವರು ಎಲ್ರಿಗೂ ಸಹ ಇದನ್ನ ಅವೇರ್ನೆಸ್ ಕೊಡಬೇಕು ಅಂತ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅವೇರ್ನೆಸ್ ಕೊಡಬೇಕು ಅಂತ ಹೇಳಿರೋದ್ರಿಂದ ಎಲ್ರಿಗೂ ಸಹ ನಾವು ಅವೇರ್ನೆಸ್ ಕಾರ್ಯಕ್ರಮವನ್ನ ಮೊದಲನೇದಾಗಿ ನಿಮಗೆ ಸ್ತ್ರೀಶಕ್ತಿ ಗುಂಪುಗಳಿಂದಾನೆ ಕೊಡ್ಬೇಕಂತ ಮಾಡ್ತಾ ಇದ್ವಿ. ಸ್ತ್ರೀಶಕ್ತಿ ಗುಂಪುಗಳಿಗೂ ಕೊಡ್ತೀವಿ. ಇದನ್ನ ಕೊಟ್ಟಿದ್ದಾದ್ಮೇಲೆ ನಾವೆಲ್ಲ ಹಾಸ್ಟೆಲ್ಸ್ಗೆ ಕೊಡ್ತೀವಿ. ಹಾಸ್ಟೆಲ್ಸ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.